Dear students, welcome to the online Rich course class. Students, in this video I am going to show some lab equipments which are used in chemistry laboratory. ರಸಾಯನಶಾಸ್ತ್ರ ಪ್ರಯೋಗಾಲಯದಲ್ಲಿ ಉಪಯೋಗಿಸುವಂತಹ ಸಲಕರಣೆಗಳು ಅಂದರೆ ಉಪಕರಣಗಳ ಕುರಿತು ನಾವು ಇವತ್ತು ಅಧ್ಯಯನವನ್ನು ಮಾಡೋಣ. ಫಸ್ಟ್ ಒನ್, ದಟ್ ಈಸ್ ಬೀಕರ್. ರಸಾಯನಶಾಸ್ತ್ರದಲ್ಲಿ ಅತಿ ಹೆಚ್ಚು ಉಪಯೋಗಿಸುವಂತಹ ಒಂದು ಉಪಕರಣ ಇದು. ಎಸ್ ಬೀಕರ್, ಸಿಂಪಲ್ ಕಂಟೈನರ್ ಫಾರ್ ಸ್ಟಿರಿಂಗ್, mixing and heating liquids. It is very useful for mixing and heating the liquids. Generally it has cylindrical shape with a flat bottom and lip for pouring. Available in a wide range of size from 1 milliliter up to several liters. Even beaker alli namage 25 ml ಬೀಕರ್, ಸಣ್ಣದಾಗಿರ್ತಕ್ಕಂಥ 5 ml ಬೀಕರ್, ಅದೇ ತರ 250, 500 ಹಾಗೆ ಲೀಟರ್ ಒಳಗೊಂಡಿರ್ತಕ್ಕಂಥ ಬೀಕರ್ಗಳು ಕಂಡು ಬರ್ತವೆ. ನೆಕ್ಸ್ಟ್ ಒನ್, Erlenmeyer flask or also called as conical flask. It is one of the flat conical body and a cylindrical neck containing apparatus. It allows contents to be swirled or stirred during an experiment. ಯೂಶುವಲಿ ಈ ಒಂದು ಉಪಕರಣವನ್ನು ನಾವು ಸೊಲ್ಯೂಷನ್ ಅನ್ನ ಶೇಕ್ ಮಾಡಾಕ ಯೂಸ್ ಮಾಡ್ತೇವೆ. ಇಟ್ ಹ್ಯಾಸ್ ನ್ಯಾರೋ ನೆಕ್ ಅಂಡ್ ಇಟ್ ಕೀಪ್ಸ್ ದ ಕಂಟೆಂಟ್ಸ್ ಫ್ರಮ್ ಸ್ಪಿಲ್ಲಿಂಗ್ ಔಟ್. ಮೇಲ್ಭಾಗದಲ್ಲಿ ಇದು ನ್ಯಾರೋ ನೆಕ್ ಅನ್ನ ಒಳಗೊಂಡಿದೆ. ಇದರಿಂದ ಸೊಲ್ಯೂಷನ್ ಹೊರಗಡೆ ಬರೋದನ್ನ ನಾವು ತಪ್ಪಿಸಬಹುದು. And it reduces evaporative losses compared to a beaker. ಬೀಕರ್ ಜೊತೆ ಈ ಒಂದು ಕೊನಿಕಲ್ ಫ್ಲಾಸ್ಕ್ ಅನ್ನ ಕಂಪೇರ್ ಮಾಡಿದ್ರೆ ಎವಾಪರೇಟಿಂಗ್ ಏನಾಗುತ್ತೆ, ಇದರೊಳಗೆ ಕಡಿಮೆ ಆಗೋದು ಕಂಡು ಬರ್ತದೆ. ನೆಕ್ಸ್ಟ್ ಅನದರ್ apparatus, volumetric flask. Flat bottomed bulb with a long neck, usually pitted with a stopper. As this volumetric flask, it is one of the flat bottomed bulb with a long neck and it is usually pitted with a stopper, and the neck has a single ring, graduation mark and a label. It is used for making solution to a known volume. ಈ ಒಂದು ವ್ಯಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಮೇಲ್ಭಾಗದಲ್ಲಿ ಒಂದು ಮಾರ್ಕ್ ಅನ್ನ ಒಳಗೊಂಡಿರುತ್ತದೆ. ಇದರಲ್ಲಿ ಕೂಡ ನಾವು 250 ml, 50 ml, 500 ml ಅದೇ ತರ ಲೀಟರ್ ಒಳಗೊಂಡಿರ್ತಕ್ಕಂಥ ಫ್ಲಾಸ್ಕ್ ಅಂದ್ರೆ ಈ ಒಂದು ಫ್ಲಾಸ್ಕ್ ವ್ಯಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಅಂತ ನಾವು ಇದನ್ನ ಕರಿತೇವೆ. ಸರಿಯಾದ ವ್ಯಾಲ್ಯೂಮ್ ಅನ್ನ ನಾವು ಇದರೊಳಗೆ ತಗೊಳ್ಬಹುದು. ಸೊಲ್ಯೂಷನ್ಸ್ 500 ml, 1000 ml ಬೇಕಾದಾಗ ಈ ಒಂದು ಉಪಕರಣವನ್ನು ಉಪಯೋಗಿಸಿಕೊಂಡು ನಾವೇನ್ ಮಾಡಬಹುದು, ಸರಿಯಾಗಿ ಫಿಕ್ಸ್ಡ್ ವ್ಯಾಲ್ಯೂಮ್ ಅನ್ನ ಇದರ ಮುಖಾಂತರ ತಗೋಬಹುದು. ನೆಕ್ಸ್ಟ್, ಗ್ರಾಜುಯೇಟೆಡ್ ಸಿಲಿಂಡರ್, ಆಲ್ಸೋ ಕಾಲ್ಡ್ ಆಸ್ ಮೆಜರಿಂಗ್ ಸಿಲಿಂಡರ್. ಇಟ್ ಈಸ್ ಯೂಶುವಲಿ ಯೂಸ್ ಟು ಅಕ್ಯುರೇಟ್ಲಿ ಮೆಜರ್ ದ ವ್ಯಾಲ್ಯೂಮ್ ಆಫ್ ಆನ್ ಆಬ್ಜೆಕ್ಟ್. ಈ ಒಂದು ಉಪಕರಣದಿಂದ ನಾವು ಅಕ್ಯುರೇಟ್ ಆಗಿ ಒಂದು ಆಬ್ಜೆಕ್ಟ್ ಅದರದ್ದು ವ್ಯಾಲ್ಯೂಮ್ ಅನ್ನ ಸರಿಯಾಗಿ ಈ ಒಂದು ರೀಡಿಂಗ್ಸ್ ಮುಖಾಂತರ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಿ ನೋಡಿ 10, 20, 30, 40 ಈ ತರ ರೀಡಿಂಗ್ಸ್ ಇರ್ತವೆ. ಆ ಒಂದು ಆಬ್ಜೆಕ್ಟ್ ಅನ್ನ ಅದರೊಳಗೆ ಫಿಲ್ಅಪ್ ಮಾಡಿದ್ರೆ ಅದು 30, 40 ml, 50 ml ನಮಗೆ ಎಷ್ಟು ಬೇಕಾಗಿರಬಹುದು ಅದನ್ನು ತಗೊಳ್ಳೋಕೆ ಇದು ಸಹಾಯ ಮಾಡ್ತದೆ. ಎಸ್, ದ ನೇಮ್ ಆಫ್ ದ apparatus is graduated cylinder. Graduated cylinder or also called as simply measuring cylinder. Yes, this apparatus is more accurate and precise for this purpose than flask and beakers. Next, another one, simple test tube. ಈ ಒಂದು ಟೆಸ್ಟ್ ಟ್ಯೂಬ್ ಬಗ್ಗೆ ನೀವು ಹೈಸ್ಕೂಲ್ ಅಲ್ಲಿ ಕೂಡ ನೋಡಿರಬಹುದು.
It is a common piece of glassware consisting of a finger-like length of glass or clear plastic tubing, open at the top, usually with a rounded U-shaped bottom. ಈ ಒಂದು ಟೆಸ್ಟ್ ಟ್ಯೂಬ್ ಅನ್ನು ನೀವು ಕಳೆದ ತರಗತಿಯಲ್ಲಿ ಕೂಡ ನೋಡಿರಬಹುದು ವಿಜ್ಞಾನ ಪ್ರಯೋಗಾಲಯದಲ್ಲಿ. As this test tube is usually made from borosilicate glass and it is available in a multitude of lengths and widths, typically from 10 to 20 mm wide and 50 to 200 mm long. ಯೂಶುವಲ್ ಆಗಿ ಇದರ ಅಳತೆ ಈ ಪ್ರಮಾಣದಲ್ಲಿ ಕಂಡು ಬರ್ತದೆ. ಈ ಒಂದು ರಸಾಯನಶಾಸ್ತ್ರದ ಪ್ರಯೋಗಾಲಯದಲ್ಲಿ ನಾವು ಹೆಚ್ಚು ಟೆಸ್ಟ್ ಟ್ಯೂಬ್ಗಳನ್ನ ನೋಡ್ತೇವೆ. ಅದರಲ್ಲಿ ಯಾವುದೇ ಸೊಲ್ಯೂಷನ್ ಅನ್ನ ತಗೊಳ್ಬಹುದು, ಎಸಿಡ್ಸ್ ಅನ್ನ ತಗೋಬಹುದು, ವೀಕ್ಷಣೆ ಮಾಡಬಹುದು. ನೆಕ್ಸ್ಟ್, beaker tongs. Beaker tongs used to carry a beaker after it has been subjected to heat or cold temperatures. ಈ ಒಂದು beaker tongs ಎದಕ್ಕೆ ಹೆಲ್ಪ್ ಆಗ್ತಪ್ಪ ಅಂದ್ರೆ, ಈ ಒಂದು ಬೀಕರ್ ಹೀಟ್ ಆದಂತ ಸಂದರ್ಭದಲ್ಲಿ ಅಥವಾ ಹೆಚ್ಚು ತಂಪು ಆದಂತ ಸಂದರ್ಭದಲ್ಲಿ ಅದನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು ಈ ಒಂದು ಬೀಕರ್ ಟಾಂಗ್ಸ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. ನೆಕ್ಸ್ಟ್, ಕ್ರೂಸಿಬಲ್ ಟಾಂಗ್ಸ್. Crucible tongs are used to carry a crucible after it has been subjected to heat or cold temperature. ಈ ಒಂದು ಕ್ರೂಸಿಬಲ್ ಅನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ನಾವು ತಗೊಂಡು ಹೋಗ್ಬೇಕಾದ್ರೆ ಅವು ಹೆಚ್ಚಾಗಿ ಹೀಟ್ ಆಗಿರ್ತಾವ. ಸೊ ಅವಾಗ ಕೈಲಿ ಹಿಡಿಯೋಳಕ್ಕಾಗೋದಿಲ್ಲ ಅಲ್ವಾ. ಅಂತ ಸಂದರ್ಭದಲ್ಲಿ ಈ ಒಂದು ಕ್ರೂಸಿಬಲ್ ಟಾಂಗ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಆ ಒಂದು ಹೀಟ್ ಆಗಿರುವಂತ ಕ್ರೂಸಿಬಲ್ ಅನ್ನ ಆರಾಮಾಗಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗಬಹುದು. Next, another one, test tube holder. As test tube holder, it is a gripping device used to carry a test tube after it has been subjected to heat or cold temperature. ಈಗ ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಯಾವುದೋ ಎಸಿಡ್ ಅನ್ನ ಹಾಕಬೇಕಾಗಿದೆ ಅಥವಾ ಟೆಸ್ಟ್ ಟ್ಯೂಬ್ ಅನ್ನ ಹೀಟ್ ಮಾಡಬೇಕಾಗಿದೆ ಅಂತ ಸಂದರ್ಭದಲ್ಲಿ ಈ ಒಂದು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅನ್ನ ನಾವು ಉಪಯೋಗ ಮಾಡ್ಕೋಬಹುದು. ಈ ಟೆಸ್ಟ್ ಟ್ಯೂಬ್ ಹೋಲ್ಡರ್ ನಲ್ಲಿ ಟೆಸ್ಟ್ ಟ್ಯೂಬ್ ಅನ್ನ ಹಾಕಿ ಹೀಟ್ ಮಾಡೋದ್ರಿಂದ ಅಥವಾ ಎಸಿಡ್ ಅನ್ನ ಆಡ್ ಮಾಡೋದ್ರಿಂದ ನಮಗೆ ಅಂತ ಏನು ಎಫೆಕ್ಟ್ ಅಂತಕ್ಕಂಥದ್ದು ಆಗೋದಿಲ್ಲ. ಈಸಿಯಾಗಿ ನಾವು ಆ ಒಂದು ಪ್ರೊಸೆಸ್ ಅನ್ನ ಹ್ಯಾಂಡಲ್ ಮಾಡಬಹುದು. ನೆಕ್ಸ್ಟ್, ಟೆಸ್ಟ್ ಟ್ಯೂಬ್ ಬ್ರಷ್. ಇಟ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ ಟು ಕ್ಲೀನ್ ದ ಇನ್ಸೈಡ್ ಆಫ್ ಎ ಟೆಸ್ಟ್ ಟ್ಯೂಬ್. ಎಸ್ ಟೆಸ್ಟ್ ಟ್ಯೂಬ್ ಬ್ರಷ್, ಇಟ್ ಈಸ್ ಯೂಸ್ ಟು ಕ್ಲೀನ್ ದ ಡಿವೈಸ್, ಎಸ್ಪೆಷಲಿ ಬೀಕರ್, ಟೆಸ್ಟ್ ಟ್ಯೂಬ್ ಎಕ್ಸೆಟ್ರಾ. ಈ ಒಂದು ಬ್ರಷ್ ಅನ್ನ ನಾವು ಟೆಸ್ಟ್ ಟ್ಯೂಬ್ ಅನ್ನ ವಾಶ್ ಮಾಡಕ ಯೂಸ್ ಮಾಡಬಹುದು. ನೆಕ್ಸ್ಟ್, ಸ್ಪ್ಯಾಚುಲಾ. ಇಟ್ ಇಸ್ ಎ ಯುಟೆನ್ಸಿಲ್ ಯೂಸ್ ಫಾರ್ ಟ್ರಾನ್ಸ್ಫರ್ ದ ಸಾಲಿಡ್ಸ್. ಯೂಶುವಲಿ ಸಾಲಿಡ್ಸ್ ಇರ್ತಕ್ಕಂಥ ಸಬ್ಸ್ಟೆನ್ಸ್ ಅಂತ ನಾವೇನ್ ಹೇಳ್ತೇವೆ ಅವನ್ನ ಒಂದ್ ಕಡೆ ಎಲ್ಲೋ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದ್ರೆ ಕೈಯಿಂದ ಮುಟ್ಟೋದಿಲ್ಲ. ಬೈ ಯೂಸಿಂಗ್ ಸ್ಪ್ಯಾಚುಲಾ ವಿ ಕ್ಯಾನ್ ಟ್ರಾನ್ಸ್ಫರ್ ದ ಸಾಲಿಡ್ ಸಬ್ಸ್ಟೆನ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಥವಾ ಈಗ ಟೆಸ್ಟ್ ಟ್ಯೂಬ್ ಅಲ್ಲಿ ಏನೋ ಸಾಲಿಡ್ಸ್ ತಗೋಬೇಕಾಗಿದೆ ಟೆಸ್ಟ್ ಮಾಡೋಕೆ, ಅಂತ ಸಂದರ್ಭದಲ್ಲಿ ನಾವು ಸ್ಪ್ಯಾಚುಲಾ ಯೂಸ್ ಮಾಡಿಕೊಂಡು ಆ ಒಂದು ಸಾಲಿಡ್ ಅನ್ನ ಟೆಸ್ಟ್ ಟ್ಯೂಬ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೆಕ್ಸ್ಟ್, ಥರ್ಮೋಮೀಟರ್. ಐ ಥಿಂಕ್ ಯು ಆಲ್ರೆಡಿ ನೋ ದ ಯೂಸ್ ಆಫ್ ದಿಸ್ ಥರ್ಮೋಮೀಟರ್. ಇಟ್ ಈಸ್ ಒನ್ ಆಫ್ ದ ಡಿವೈಸ್ ವಿಚ್ ಈಸ್ ಯೂಸ್ ಟು ಮೇಜರ್ ದ ಟೆಂಪರೇಚರ್ ಆಫ್ ಎ ಸಬ್ಸ್ಟೆನ್ಸ್. ಈ ಒಂದು ಸಬ್ಸ್ಟೆನ್ಸ್ ಅಥವಾ ಮ್ಯಾಟರ್ ಇದೇನಿದೆ ಅಂತ ಹೇಳ್ತಲ್ಲ ಅದರದ ತಾಪಮಾನವನ್ನ ನೋಡ್ಲಿಕ್ಕೆ ನಾವು ಈ ಒಂದು ಥರ್ಮೋಮೀಟರ್ ಅನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಫಾರ್ಸೆಪ್. ಇಟ್ ಈಸ್ ಎ ಹ್ಯಾಂಡ್ ಹೆಲ್ಡ್ hinged instrument used for grasping and holding objects. Usually forceps used when fingers are too large to grab small objects or when many objects need to be held at one time while hands are used to perform a task. Usually forceps ಯಾವಾಗ ಯೂಸ್ ಆಗ್ತಾವಪ್ಪ ಅಂತಂದ್ರೆ ಈಗ ಸಣ್ಣದೇ ಆಗಿರ್ತಕ್ಕಂತ ಒಂದು ಆಬ್ಜೆಕ್ಟ್ ಅನ್ನ ತಗೋಬೇಕಾಗಿದೆ, ಅದು ನಮ್ ಕೈಯಿಂದ ತಗೊಳಕ್ ಸಾಧ್ಯ ಆಗ್ತಾ ಇಲ್ಲ
ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಫೋರ್ಸೆಪ್ ಅನ್ನ ಯೂಸ್ ಮಾಡಿಕೊಂಡು ಆ ಸಣ್ಣದಾಗಿರ್ತಕ್ಕಂತ ಆಬ್ಜೆಕ್ಟ್ ಅನ್ನ ಏನ್ ಮಾಡಬಹುದು, ಒಂದ್ ಕಡೆ ನಾವು ತಗೋಬಹುದು. ನೆಕ್ಸ್ಟ್, ಮೆಡಿಸಿನ್ ಡ್ರಾಪರ್. As usually it is one of the glass tube tapered to a narrow point and fitted with a rubber bulb at the top, and it is used to transfer the small quantities of liquids. Usually ಸಣ್ಣ ಪ್ರಮಾಣದಲ್ಲಿ ಲಿಕ್ವಿಡ್ ಅನ್ನ ನಾವು ಟೆಸ್ಟ್ ಟ್ಯೂಬ್ ನೊಳಗೆ ತಗೋಬೇಕಾಗಿತ್ತು ಅಥವಾ ಎಸಿಡ್ ಅನ್ನ ಟೆಸ್ಟ್ ಟ್ಯೂಬ್ ಒಳಗೆ ತಗೋಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಡ್ರಾಪರ್ಸ್ ಅನ್ನ ಯೂಸ್ ಮಾಡುತ್ತೇವೆ. Next, test tube rack, or also called as test tube stand. It is used to hold or support test tubes containing chemicals waiting for further operation. ಈಗ ನಾವು ಒಂದೇ ಸಂದರ್ಭದಲ್ಲಿ 5-6 ಟೆಸ್ಟ್ ಟ್ಯೂಬ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಬೇರೆ ಬೇರೆ ಕಲರ್ ಇರ್ತಕ್ಕಂತ ಸೊಲ್ಯೂಷನ್ಸ್ ಅನ್ನ ಯೂಸ್ ಮಾಡಿರ್ತೇವೆ. ಈಗ ಆ ಟೆಸ್ಟ್ ಟ್ಯೂಬ್ ಅನ್ನ ನಾವು ಒಂದು ಕಡೆ ಇಡೋಕೆ ಸ್ಥಳ ಬೇಕಲ್ವಾ, ಅದಕ್ಕಾಗಿ ನಾವು ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಮಾಡ್ಕೊಂಡಿರ್ತೇವೆ, ಅದು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್. ಇದರಲ್ಲಿ ನಾವು ಟೆಸ್ಟ್ ಟ್ಯೂಬ್ ಅನ್ನ ಹೊಂದಿಸಿಕೊಂಡು ಇಟ್ಕೋಬಹುದು. ನೆಕ್ಸ್ಟ್, ಗ್ಲಾಸ್ ರಾಡ್. It is a piece of lab equipment used to mix chemicals and liquids for laboratory purpose. ಈಗ ಎರಡು ಸೊಲ್ಯೂಷನ್ಸ್ ಅನ್ನ ನಾವು ಮಿಕ್ಸ್ ಮಾಡಬೇಕಾಗ್ಯದ ಅಥವಾ ಎರಡು ಸಾಲಿಡ್ಸ್ ಅನ್ನ ನಾವು ಮಿಕ್ಸ್ ಮಾಡಬೇಕಾಗ್ಯದ. ಅಂತ ಸಂದರ್ಭದಲ್ಲಿ ಈ ಒಂದು ಗ್ಲಾಸ್ ರಾಡ್ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು, ಆ ಒಂದು ಮಿಕ್ಸರ್ ಅನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬಹುದು. ಯೂಶುವಲಿ ಇಟ್ ಈಸ್ ಮೇಡ್ ಆಫ್ ಸಾಲಿಡ್ ಗ್ಲಾಸ್ ಅಬೌಟ್ ಥಿಕ್ನೆಸ್ ಆಫ್ ಎ ಡ್ರಿಂಕಿಂಗ್ ಸ್ಟ್ರಾ. Next, Bunsen burner. It is an heating instrument used in chemistry laboratory. A piece of laboratory equipment that produces a single open gas flame which is used for heating, sterilization and combustion. Students, remember, usually Bunsen burner, it contains mainly 3 parts. It contains 3 parts. One is base, another one is cylindrical tube, and another one air regulator. The detailed study of this Bunsen burner we will study it in next video. Okay, this is the Bunsen burner. It is the heating instrument used in chemistry laboratory. Next, retort stand, a piece of scientific equipment to which clamps can be attached to hold test tubes and other equipments. Next, C-clamp. It is also used in chemistry laboratory. It is one of the device which containing C-shaped structure used to hold or secure objects to a retort stand. ಇದು ಸಿ ಆಕಾರದಲ್ಲಿ ಕಂಡು ಬರೋದ್ರಿಂದ ಇದಕ್ಕೆ ಹೆಸರು ಸಿ ಕ್ಲಾಂಪ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಸ್ಟ್ಯಾಂಡ್ ಅಲ್ಲಿ ನಾವು ಯಾವುದೋ ಇನ್ಸ್ಟ್ರೂಮೆಂಟ್ ಅನ್ನ ಹೋಲ್ಡ್ ಮಾಡಬೇಕಾಗಿತ್ತಂದ್ರೆ ಈ ಒಂದು ಸಿ ಕ್ಲಾಂಪ್ ಅನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ಬ್ಯೂರೇಟ್. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ ಕೆಮಿಸ್ಟ್ರಿ ಲ್ಯಾಬೊರೇಟರಿ. It is one of the vertical cylindrical piece of laboratory glassware with volumetric graduation on its full length and precision tap. ಈ ಒಂದು ಬ್ಯೂರೇಟ್ ಮುಖಾಂತರ ನಾವು ನಿಖರವಾಗಿರುವಂತಹ ML ಅಂದ್ರೆ ನಿಖರವಾಗಿರತಕ್ಕಂತ ವ್ಯಾಲ್ಯೂ ಆಫ್ ಸೊಲ್ಯೂಷನ್ಸ್ ಅನ್ನ ತಗೋಬಹುದು. It is used to dispense known amounts of a liquid in experiments for which precision is necessary. Next, wire mesh. It is a semi-permeable barrier made up of connected strands of metal fiber or other flexible ductile material. Next, another instrument, that is clay triangle. As it has triangle shape, therefore the name given as clay triangle. It is used to hold a crucible while the crucible is heated. ಈ ಒಂದು ಉಪಕರಣದಿಂದ ನಾವು ಈ ಹೀಟ್ ಆಗಿರತಕ್ಕಂತ ಕ್ರುಸಿಬಲ್ ಅನ್ನ ಹ್ಯಾಂಡಲ್ ಮಾಡಬಹುದು. These are the crucibles. Remember, originally it is used for metal glass and pigment production.
A crucible is a container that can withstand temperatures high enough to melt or otherwise alter its contents. ಈ ಒಂದು ಕ್ರುಷಿಬಲ್ ದಿಂದ ನಾವು ಒಂದು ಯಾವುದೋ ಆಬ್ಜೆಕ್ಟ್ ಅನ್ನ ಹೆಚ್ಚು ತಾಪಮಾನದಲ್ಲಿ ಹೀಟ್ ಮಾಡಬೇಕಾಗ್ಯದ ಅಂತ ಸಂದರ್ಭದಲ್ಲಿ ಈ ಒಂದು ಕ್ರುಷಿಬಲ್ ನ ಉಪಯೋಗ ಕಂಡು ಬರ್ತದ. ಇವು ಎಷ್ಟೇ ಟೆಂಪರೇಚರ್ ಪ್ರೊವೈಡ್ ಮಾಡಿದ್ರೂ ಕೂಡ ಮೆಲ್ಟ್ ಆಗದೆ ಇರತಕ್ಕಂತ ಇನ್ಸ್ಟ್ರೂಮೆಂಟ್ ಆಗ್ಯದ. ಹೆಚ್ಚು ತಾಪಮಾನವನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯ ಈ ಕ್ರುಷಿಬಲ್ಗಳಿಗೆ ಇದೆ. ನೆಕ್ಸ್ಟ್ ಫನಲ್. Yes, it is one of the instrument used to channel liquid or fine grained substance into containers with a small opening. ಈ ಒಂದು ಫನಲ್ ಮುಖಾಂತರ ನಾವೇನ್ ಮಾಡಬಹುದು, ಸೊಲ್ಯೂಷನ್ಸ್ ಅನ್ನ ಈಸಿಯಾಗಿ ಒಂದು ಟೆಸ್ಟ್ ಟ್ಯೂಬ್ ಅಥವಾ ಬೀಕರ್ ಗಳಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬಹುದು. ನೆಕ್ಸ್ಟ್ ಫಿಲ್ಟರ್ ಪೇಪರ್. ಇಟ್ ಈಸ್ ಒನ್ ಆಫ್ ದ ಸೆಮಿ ಪರ್ಮಿಯಬಲ್ ಪೇಪರ್. It is placed perpendicular to a liquid or air flow. ಈ ಒಂದು ಫಿಲ್ಟರ್ ಪೇಪರ್ ನಲ್ಲಿ ನಾವು ವಿವಿಧ ಬಗೆಯ ಫಿಲ್ಟರ್ ಪೇಪರ್ ಗಳನ್ನ ಕಾಣ್ತೇವೆ. ಒಂದು ಸಿಂಪಲ್ ಫಿಲ್ಟರ್ ಪೇಪರ್ ಅಂತ ಬರ್ತದೆ, 41, 42 ಈ ತರ ಫಿಲ್ಟರ್ ಪೇಪರ್ಸ್ ಗಳಲ್ಲಿ ಕಂಡು ಬರ್ತದೆ. ಇಟ್ ಈಸ್ ಯೂಸ್ ಟು ಸಪರೇಟ್ ಫೈನ್ ಸಾಲಿಡ್ಸ್ ಫ್ರಮ್ ಲಿಕ್ವಿಡ್ ಆರ್ ಏರ್. ಈ ಒಂದು ಸೋಸುವಿಕೆ ಸಂದರ್ಭದಲ್ಲಿ ನಾವು ಈ ಒಂದು ಫಿಲ್ಟರ್ ಪೇಪರ್ ನ ಯೂಸ್ ಮಾಡಿಕೊಂಡು ಸಾಲಿಡ್ ಮತ್ತು ಲಿಕ್ವಿಡ್ ಸಬ್ಸ್ಟೆನ್ಸ್ ಗಳನ್ನ ಬೇರ್ಪಡಿಸಬಹುದು. ನೆಕ್ಸ್ಟ್ ಮೋಟಾರ್ ಅಂಡ್ ಪೆಸಲ್. ಎ ಟೂಲ್ ಯೂಸ್ ಟು ಕ್ರಶ್, ಗ್ರೈಂಡ್ ಅಂಡ್ ಮಿಕ್ಸ್ ಸಾಲಿಡ್ ಸಬ್ಸ್ಟೆನ್ಸಸ್. ಈ ಒಂದು ಮೋಟಾರ್ ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಅನ್ನ ಕ್ರಶ್ ಮಾಡಬಹುದು, ಅಂದ್ರೆ ಗ್ರೈಂಡ್ ಮಾಡಬಹುದು. ಅಂತ ಸಂದರ್ಭದಲ್ಲಿ ಈ ಒಂದು ಮಾಸ್ಟರ್ ಅನ್ನ ಯೂಸ್ ಮಾಡಬಹುದು. ದ ಪೆಸಲ್ ಈಸ್ ಎ ಹೆವಿ ಬ್ಯಾಟ್ ಶೇಪ್ಡ್ ಆಬ್ಜೆಕ್ಟ್, ದ ಎಂಡ್ ವಿಚ್ ಈಸ್ ಯೂಸ್ಡ್ ಫಾರ್ ಕ್ರಶಿಂಗ್ ಅಂಡ್ ಗ್ರೈಂಡಿಂಗ್. ಈ ಪೆಸ್ಟಲ್ ಮುಖಾಂತರ ನಾವೇನ್ ಮಾಡಬಹುದು, ಸಾಲಿಡ್ ಸಬ್ಸ್ಟೆನ್ಸ್ ಅನ್ನ ಚೆನ್ನಾಗಿ ಪೀಸ್ ಮಾಡಿಕೊಳ್ಳುವಂತ ಸಂದರ್ಭ ಉಂಟಾದಾಗ ಇದು ಸಹಾಯ ಆಗ್ತದೆ. ದ ಮೋಟರ್ ಈಸ್ ಎ ಬೌಲ್ ಟೈಪಿಕಲಿ ಮೇಡ್ ಆಫ್ ಹಾರ್ಡ್ ವುಡ್, ಸೆರಾಮಿಕ್ ಆರ್ ಸ್ಟೋನ್. ಯೂಶುವಲಿ ಈ ಒಂದು ಮೋಟಾರ್ ಮತ್ತು ಪೆಸಲ್ ಅನ್ನ ಹಾರ್ಡ್ ವುಡ್ ಅಥವಾ ಸಿರಾಮಿಕ್ ಸ್ಟೋನ್ ಇಂದ ಮಾಡಲ್ಪಟ್ಟಿರ್ತದೆ. ನೆಕ್ಸ್ಟ್ ಸ್ಪಾಟ್ ಪ್ಲೇಟ್. ಇಟ್ ಇಸ್ ಒನ್ ಆಫ್ ದ ಸಿರಾಮಿಕ್ ಪ್ಲೇಟ್ ವಿತ್ ಸ್ಮಾಲ್ ವೆಲ್ಸ್ ಆರ್ ಡಿಪ್ರೆಷನ್ಸ್ ಬಿಲ್ಟ್ ಇನ್ ಟು ಇಟ್. ಇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ರಿಯಾಕ್ಷನ್ಸ್ ಆನ್ ಎ ವೆರಿ ಸ್ಮಾಲ್ ಅಮೌಂಟ್ ಆಫ್ ಮಟೀರಿಯಲ್ಸ್. ಈಗ ಸಣ್ಣ ಪ್ರಮಾಣದಲ್ಲಿ ಯಾವುದೋ ಎರಡು ಮಿಶ್ರಣಗಳನ್ನ ನಾವು ಮಿಕ್ಸ್ ಮಾಡಿ ಅದರಲ್ಲಾಗುವಂತ ಬದಲಾವಣೆಗಳನ್ನ ವೀಕ್ಷಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಸ್ಪಾಟ್ ಪ್ಲೇಟ್ ಅನ್ನ ಯೂಸ್ ಮಾಡ್ಕೋಬಹುದು. ಈ ಒಂದು ಸ್ಪಾಟ್ ಪ್ಲೇಟ್ ಅಲ್ಲಿ ಸಣ್ಣ ಸಣ್ಣದಾಗಿ ರಂಧ್ರಗಳಿರ್ತಾವ. ಆ ರಂಧ್ರಗಳಲ್ಲಿ ಮಿಶ್ರಣವನ್ನ ಹಾಕಿ ನಾವು ಅದರಲ್ಲಿ ಆಗ್ತಕ್ಕಂತ ಬದಲಾವಣೆಗಳು, ಗುಣಲಕ್ಷಣಗಳ ಬಗ್ಗೆ ತಿಳ್ಕೋಬಹುದು. ನೆಕ್ಸ್ಟ್ evaporating dish. A porcelain or ceramic dish used to evaporate excess water to ensure that a concentrated solution or the dissolved substance is left behind. ಈ ಒಂದು evaporating dish ಮುಖಾಂತರ ಹೆಚ್ಚಾದ ನೀರಿನ ಪ್ರಮಾಣವನ್ನು ನಾವೇನ್ ಮಾಡಬಹುದು, evaporate ಮಾಡಬಹುದು. ಈ ಒಂದು evaporating dish ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಉಳಿದ ಸಾಲಿಡ್ ಸಬ್ಸ್ಟೆನ್ಸ್ ಎಷ್ಟು ಅನ್ನೋದನ್ನ ನಾವು ನಂತರ ತಿಳ್ಕೋಬಹುದು. ನೆಕ್ಸ್ಟ್ ಪೆಟ್ರಿ ಡಿಶ್. ಎ ಶಾಲೋ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಸಿಲಿಂಡ್ರಿಕಲ್ ಲಿಡೆಡ್ ಡಿಶ್ ದಟ್ biologists use to culture cell. Next another one, watch glass. A circular slightly curved piece of glass used in chemistry as a surface to evaporate a liquid. To hold solids while being weighed or as a cover for a beaker. ಯೂಶುವಲಿ ಈ ಒಂದು ವಾಚ್ ಗ್ಲಾಸ್ ಅನ್ನ ನಾವು ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನ ಎವಾಪರೇಟ್ ಮಾಡಬೇಕಾಗಿತ್ತು, ಅದಂತ ಸಂದರ್ಭದಲ್ಲಿ ಇದು ಸಹಾಯ ಆಗ್ತದೆ. ನೆಕ್ಸ್ಟ್ ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನ ನಾವು ವೇ ಮಾಡಬೇಕಾಗಿ ಅಂದ್ರೆ ತೂಕ ಮಾಡಬೇಕಾದಂತ ಸಂದರ್ಭದಲ್ಲಿ ಕೂಡ ನಾವು ಈ ಒಂದು ವಾಚ್ ಗ್ಲಾಸ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. Okay students, these are some lab equipments which are very useful in chemistry laboratory. In the next video we will see another concept.
ಥ್ಯಾಂಕ್ ಯು.